ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು 7 ಮಿನಿಟ್ಸ್ ಕ್ಲಾಸಸ್. ಇವತ್ತು ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡಿದೆ, ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ಸೊ ಇವತ್ತು ಅದರ ಸಂಬಂಧಪಟ್ಟಂಗೆ ಒಂದು ವಿಶೇಷ ರಾಜ್ಯಪತ್ರ ರಿಲೀಸ್ ಆಗಿದೆ. ಅದು ಎಸ್ಪೆಷಲಿ ಕಂಪ್ಯೂಟರ್ ಟೀಚರ್ ರಿಲೇಟೆಡ್ ರಾಜ್ಯಪತ್ರ ಇರೋದು. ಓಕೆ, ಸೊ ಇಲ್ಲಿ ನಿಮ್ಮದು ಆಲ್ ದ ಡೌಟ್ಸ್ ರಿಗಾರ್ಡಿಂಗ್ ಹೂ ಆರ್ ಎಲಿಜಿಬಲ್, ಹೂ ಆರ್ ನಾಟ್, ವಾಟ್ ಆರ್ ದ ಕ್ವಾಲಿಫಿಕೇಷನ್ಸ್, ಸೊ ಇದು ಎಲ್ಲದರ ಬಗ್ಗೆನೂ ಡೌಟು ಇಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ BCA, BSc ಕಂಪ್ಯೂಟರ್ ಸೈನ್ಸ್, BSc ವಿತ್ ಕಂಪ್ಯೂಟರ್ ಸೈನ್ಸ್ ಅಥವಾ BE ಇನ್ ಕಂಪ್ಯೂಟರ್ ಸೈನ್ಸ್, ಓಕೆ, ಬ್ಯಾಚುಲರ್ ಅಥವಾ BE ಇನ್ ಇನ್ಫಾರ್ಮೇಷನ್ ಸೈನ್ಸ್, ಇವರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ಆಲ್ರೆಡಿ ಇದ್ರ ರಿಲೇಟೆಡ್ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಕೂತಿದ್ದೆ. ಅಂದರೆ ಲಾಸ್ಟ್ ಇಯರ್ MDRS ಅಂದರೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಏನಿದೆ, ಇಲ್ಲಿ 2017ಗೆ ಫೈನಲ್ ಆಗಿ ಒಂದು ರಿಕ್ರೂಟ್ಮೆಂಟ್ ಆಗಿತ್ತು. ಅದರದ್ದು ಫೈನಲಿಸ್ಟ್ ಪಿ ಡಿ ಎಫ್ ನಾನು ಇವತ್ತು ತೊಗೊಂಡು ಬಂದು ಅದರಲ್ಲಿ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದರು ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ PDF ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ವಿಡಿಯೋ ಮಾಡಬೇಕು ಅನ್ನೋಷ್ಟರಲ್ಲಿ ನನಗೆ ಗೊತ್ತಾಯಿತು ಇದು ವಿಶೇಷ ರಾಜ್ಯಪತ್ರ ರಿಲೀಸ್ ಆಗಿದೆ ಅಂತ. ಓಕೆ, ಸೊ ತುಂಬ ಟೈಮ್ ವೇಸ್ಟ್ ಮಾಡದೆ ಆ ರಾಜ್ಯಪತ್ರವನ್ನು ನಿಮಗೆ ತೋರಿಸ್ದೆ. ಸೊ ಈ ವಿಡಿಯೋ ಬರೀ ವ್ಯೂಸ್ ತೊಗೊಳ್ಳೋದಕ್ಕೆ, ಯೂಟ್ಯೂಬ್ ವ್ಯೂಸ್ ಪಡ್ಕೊಳ್ಳೋದಕ್ಕೆ ಮಾತ್ರ ನಾನು ಮಾಡ್ತಾಯಿಲ್ಲ, ಸೀರಿಯಸ್ ಆಗಿ ಎಲ್ರಿಗೂ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾ ಇರೋದು. ಓಕೆ, ಸೊ ನೀವು ನೋಡಿ, ಇದನ್ನು ತೋರಿಸ್ತೇನೆ ನಿಮಗೆ. ಇಲ್ಲಿ ಕ್ರೋಮಲ್ಲಿ ಓಪನ್ ಮಾಡಿ ನಿಮಗೆ ಇಲ್ಲಿ ಈ ರಾಜ್ಯಪತ್ರ ಅಂಥೇಳಿ ಗೌರ್ಮೆಂಟ್ ವೆಬ್ಸೈಟ್ ಇದೆ. ಈ ರಾಜ್ಯಪತ್ರ ಕರ್ನಾಟಕ ಗೌರ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ವೆಬ್ಸೈಟ್ ಕಾಣಿಸ್ತಿರ್ಬೋದು ಇಲ್ಲಿ. ಓಕೆ, ಕರ್ನಾಟಕ ರಾಜ್ಯಪತ್ರ, ಕರ್ನಾಟಕ ಸರ್ಕಾರ ಅಂತ ಮೇಲೆ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಕಂಪ್ಯೂಟರ್ ಸೈನ್ಸ್ದವ್ರು ಇರೋದ್ರಿಂದ ಹೋಮ್ ಪೇಜ್ ಅಂದರೆ ಏನು, ಅಬೌಟ್ ಅಸ್ ಇದೆಲ್ಲ ಗೊತ್ತಾಗುತ್ತೆ. ಸೊ ನೋಡಿಲ್ಲಿ ಇಲಾಖೆ ಸಂಸ್ಥೆ ಅಂತಾರೆ, ಇತ್ತೀಚಿನ ವಿಶೇಷ ರಾಜ್ಯಪತ್ರಗಳು ಅಂತ ಏನಿದೆ, ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಕಾಣಿಸುತ್ತಲ್ವ, ಇಲ್ಲಿದೆ ನೋಡಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಂತ ಇದೆ. 29 ಜೂನ್ ಅಂದರೆ ಇವತ್ತೇ. ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಆಗೋ ಟೈಮಲ್ಲಿ 30 ಜೂನ್ ಆದರೂ ಆಗ್ಬೋದು. ಸೊ ಈಗ 29 ಜೂನ್ ನಾನು ವಿಡಿಯೋ ಮಾಡ್ತಿರೋದು 29 ಜೂನಲ್ಲಿ, ಅರ್ಥ ಆಯಿತಾ? ಸೊ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಡೌನ್ಲೋಡ್ ಆಗುತ್ತೆ. ಕಾಣಿಸ್ತಾ ಇದೆ ನಿಮಗೆ? ಓಕೆ, ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದುದು ವಿಶೇಷ ರಾಜ್ಯಪತ್ರಿಕೆ ನಂಬರ್ 466 ಅಂತ ಇದೆ, ಅರ್ಥ ಆಯಿತಾ? ಇದನ್ನು ಒಂಚೂರು ಇಲ್ಲಿ ಬೇಕಿದ್ರೆ ಬರಿತೀನಿ ನೋಡಿ, ನಿಮಗೆ ಸರಿಯಾಗಿ ಇನ್ನೂ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ, ನಂಬರ್ 466ಅಲ್ಲಿದೆ, ಅಧಿಸೂಚನೆ ಅಂತಿದೆ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ. ಓಕೆ, ಇದರಲ್ಲಿ ಈ ರೀತಿ ಎಲ್ಲ ಇದೆ. ಸೊ ಇಲ್ಲಿ ಇನ್ನೊಂದು ವಿಷಯ ನೀವೆಲ್ಲ ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 7 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. ಅಂದರೆ ಯಾರ್ದಾದ್ರೂ ಆಬ್ಜೆಕ್ಷನ್ಸ್ ಇದ್ದರೆ ಈ ಆಬ್ಜೆಕ್ಷನ್ಸನ್ನು 7 ಡೇಸ್ವರೆಗೆ ತಗೊಳ್ಳಲಾಗುತ್ತೆ. 7 ಡೇಸ್. ಓಕೆ, ಸೊ ಇದರಲ್ಲಿ ಯಾರಾದರೂ ಏನಾದರೂ ಆಬ್ಜೆಕ್ಷನ್ ಇದ್ದರೆ ಅದನ್ನು ಮತ್ತೆ ಪರಿಷ್ಕರಣೆ ಮಾಡಿ ಫೈನಲ್ ಗೆಜೆಟನ್ನು ಮತ್ತೆ ಬಿಡುಗಡೆ ಮಾಡಲಾಗುವುದು. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ನಾನು ನಿಮ್ಗೆ ಹೇಳಬೇಕಾಗಿರೋದು ಏನಂದರೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರ್ಯಾರು ಎಲಿಜಿಬಲ್ ಇಲ್ಲ, ಅದ್ರ ಬಗ್ಗೆ ಮಾತಾಡೋದಿತ್ತು. ಸೊ ನಾನು ಆಲ್ರೆಡಿ ಒಂದು ಫೈನಲಿಸ್ಟನ್ನು ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ತುಂಬ ಆಸ್ಪಿರೆಂಟ್ಸ್ BE ಇನ್ CSE ಮುಗಿಸ್ಕೊಂಡವರು, BE ಇನ್ ಇನ್ಫಾರ್ಮೇಷನ್ ಸೈನ್ಸ್ IS ಅಂತ ಬರಿತೀನಿ ಅವರು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ದವರು, BSc ವಿತ್ CSನವರು, ಇವರೆಲ್ಲ ಕ್ಲಿಯರ್ ಆಗಿದ್ದರು. ಯಾವುದೋ MDRS ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು.
ಸೊ ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡಾಗ KPS ಸ್ಕೂಲಲ್ಲಿ ಅಂತ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಯೂಶಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೆ ಇರುತ್ತೆ ಅಂದರೆ 1 to 8 ಈ ತರಗತಿ ಮಕ್ಕಳಿರ್ತಾರೆ. ಇವ್ರಿಗೆ ಕಂಪ್ಯೂಟರ್ ಟೀಚ್ ಮಾಡಲಿಕ್ಕೆ ಟೀಚರ್ನ ರಿಕ್ರೂಟ್ಮೆಂಟ್ ಮಾಡಿದರೆ ಅವರು ಸಿಲೆಬಸ್ಸು ಆಲ್ಮೋಸ್ಟ್ ಇದಕ್ಕೆ ಹೋಲುತ್ತೆ ಅಂತ ನಾನು ಆಲ್ರೆಡಿ ಗೆಸ್ ಮಾಡಿದ್ದೆ. ಅವರು ಸಿಲೆಬಸ್ ಆಯಿತು, ಅವರು ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೂಡ ಲಾಸ್ಟ್ ಇಯರ್ MDRS ರಿಕ್ರೂಟ್ಮೆಂಟ್ಗೆ ಹೋಲುತ್ತೆ ಅಂತ ಗೆಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅದ್ರ ಮೇಲೆ ವಿಡಿಯೋ ಮಾಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಇದು ಬಂದಿದೆ. ಇಲ್ಲಿ ನೋಡಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ, ಅರ್ಥ ಆಯಿತಾ? ಟೋಟಲ್ ವೇಕೆನ್ಸೀಸ್ 2500 ವೇಕೆನ್ಸೀಸ್. ನೇರ ನೇಮಕಾತಿಯಿಂದ ಸರ್ಕಾರದಿಂದ ಕಾಲಕಾಲಕ್ಕೆ ರಚಿಸುವ ನಿಯಮಗಳ ಅನುಸಾರ ಅಂತಿದೆ. ಬ್ಯಾಚುಲರ್ ಆಫ್ ಸೈನ್ಸ್, BSc ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ BIT ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE. ಬಟ್ ಇಲ್ಲಿ BE CSE ಅಥವಾ BE CSE ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಶಾರ್ಟಾಗಿ BE ಇನ್ CS ಅಂತ ಕೂಡ ನಾವು ಹೇಳ್ಬೋದು. ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ BTech ಇನ್ CS ಇವರು ಎಲಿಜಿಬಲ್ ಇದ್ದಾರೆ, ಆಯಿತಾ? ಮತ್ತು ಇನ್ನೊಂದು ರೂಲ್ ಇದೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLCಯಲ್ಲಿ ಮತ್ತು PUCಯಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಓದಿರಬೇಕು ಅಂತ ಇನ್ನೊಂದು ರೂಲ್ ಇದೆ. ಓಕೆ, ಇನ್ನೊಂದು ಕೊನೆಯ ರೂಲ್ ಏನಂದರೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳೊಳಗಾಗಿ NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್, ಸೆಂಟ್ರಲ್ ಬಾಡಿ ಇದು, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಸಂಸ್ಥೆಯಿಂದ ಮಾನ್ಯತೆ ಪಡೆದ, ಅಂದರೆ NCTEಯಿಂದ ಮಾನ್ಯತೆ ಪಡೆದ ಯಾವುದಾದ್ರೂ ಸಂಸ್ಥೆ ಅಂದರೆ ಯಾವುದಾದ್ರೂ ಕಾಲೇಜಿಂದ B.Ed ಪದವಿಯನ್ನು ಹೊಂದಿರತಕ್ಕದ್ದು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳೊಳಗಾಗಿ TET ಪರೀಕ್ಷೆಯಲ್ಲಿ ಅರ್ಹರಾಗತಕ್ಕದ್ದು. TET ಕೂಡ ಕ್ಲಿಯರ್ ಮಾಡಬೇಕು. ಯಾವಾಗ? 5 ಇಯರ್ಸ್ ಒಳಗಡೆ. ಯಾವ 5 ಇಯರ್ಸ್ ಒಳಗಡೆ? ಅಪಾಯಿಂಟ್ಮೆಂಟ್ ಆದ 5 ಇಯರ್ಸ್ ಒಳಗಾಗಿ TET ಕ್ಲಿಯರ್ ಮಾಡಬೇಕು. ಅಂದರೆ ಟೋಟಲಾಗಿ ನಿಮ್ಗೆ TET ಕ್ಲಿಯರ್ ಮಾಡಲಿಕ್ಕೆ 2 ಇಯರ್ ಅವಕಾಶ ಸಿಗುತ್ತೆ. ಯಾಕಂದರೆ 2 ಅಥವಾ 3 2+1 B.Ed ಮುಗಿಲಿಕ್ಕೆ 2 ಇಯರ್ಸ್ ಬೇಕು ಪ್ಲಸ್ 3 ಇಯರ್ಸ್ ಅಂದರೆ ಮ್ಯಾಕ್ಸಿಮಮ್ TETಗೋಸ್ಕರ ನಿಮಗೆ 3 ಇಯರ್ಸ್ ಮ್ಯಾಕ್ಸಿಮಮ್, ಅಂದರೆ ಕಂಪ್ಲೀಟ್ B.Ed ಆದಮೇಲೆ 3 ವರ್ಷ ಸಿಗುತ್ತೆ. B.Edಲ್ಲಿ ಇದ್ದಾಗಲೂ ಕೂಡ TET ಬರಿಬೋದು, ಅರ್ಥ ಆಯಿತಾ? ಬಟ್ ಈ ಸದ್ಯಕ್ಕೆ ಬಂದಿರೋ ರೂಲ್ಸ್ ಈ ರೀತಿ ಇದೆ. ಗೊತ್ತಿಲ್ಲ ಮುಂದೆ ಏನಾದರೂ ರೂಲ್ ಚೇಂಜ್ ಆಗುತ್ತೋ, ಏನಾದರೂ ಆಬ್ಜೆಕ್ಷನ್ಸ್ ಬರುತ್ತೋ, ಬಂದಮೇಲೆ ಏನಾದರೂ ಬೇರೆ ಚೇಂಜಸ್ ಆಗುತ್ತೋ ಇಲ್ವೋ ಬಂದಮೇಲೆ ನೋಡಬೇಕು. ಹೌದು, ಒಂದು ಕಡೆ ಅನಿಸುತ್ತೆ ಆಬ್ಜೆಕ್ಷನ್ಸ್ ಅಂತೂ ರೈಸ್ ಆಗೇ ಆಗುತ್ತೆ, ಆಬ್ಜೆಕ್ಷನ್ಸ್ ಅಂತೂ ಬಂದೇ ಬರುತ್ತೆ. ಯಾಕೆಂದರೆ ಯೂಶ್ವಲಿ ಅಪಾಯಿಂಟ್ಮೆಂಟ್ ಆದಮೇಲೆ TET ಕ್ಲಿಯರ್ ಮಾಡೋದು ಅಥವಾ ಅಪಾಯಿಂಟ್ಮೆಂಟ್ ಆದಮೇಲೆ B.Ed ಮಾಡೋದು ಒಂದು ಸ್ವಲ್ಪ ಕಾಂಟ್ರವರ್ಸಿ ಅಂತ ಅನಿಸುತ್ತೆ. ಅದು ಸೆಂಟ್ರಲ್ಲಿಂದ ನೀವು ನೋಡೋದಾದರೆ NCTE ಅಂತ ಏನು ಆಲ್ರೆಡಿ ನಾನು ಮಾತಾಡಿದೆ. NCTE ರೂಲ್ ಏನು ಹೇಳುತ್ತೆ ಅಂದರೆ 1ರಿಂದ 8ನೇ ತರಗತಿ ಮಕ್ಕಳಿಗೆ ಯಾರಾದರೂ ಟೀಚ್ ಮಾಡಬೇಕಂದ್ರೆ ಅವ್ರದ್ದು ಕಂಪಲ್ಸರಿ B.Ed ಆಗಿರಬೇಕು. B.Edಕ್ಕಿಂತ ಮೊದಲು ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಅಂತ ರೂಲ್ ಇದೆ. ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಅಂತ ರೂಲ್ ಇದೆ. ಹಾಗೆ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅದು ಸ್ಟೇಟಲ್ಲಾಗಿರ್ಬೋದು ಸೆಂಟ್ರಲಲ್ಲಾಗಿರ್ಬೋದು ಕ್ಲಿಯರ್ ಆಗಿರಬೇಕು ಅಂತ ರೂಲ್ ಇದೆ. CTET ಅಂತ ಕರಿತೀವಿ ನಾವು, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. TET ಇದು ಕರ್ನಾಟಕದಲ್ಲಿ ಕೂಡ ನಡೆಸ್ತೀವಿ, ಎಲ್ಲ ರಾಜ್ಯದಲ್ಲೂ ನಡೆಯುತ್ತೆ, ಕರ್ನಾಟಕದಲ್ಲೂ ನಡೆಯುತ್ತೆ. CTET ಕೂಡ ಬರಿಬೋದು, ಸೆಂಟ್ರಲ್ ಓವರಲ್ಲಾಗಿ ಎಲ್ಲರೂ ಬರಿಬೋದು ಇದನ್ನು. ಬಟ್ ಸದ್ಯಕ್ಕೆ ರೂಲ್ ಏನಿದೆ ಅಂದರೆ ಈಗ BCA BSc CS ಅರ್ಥ ಆಯಿತಾ, BTech ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ, ಆದರೆ ಕೆಲವು ಕಡೆ ನಾನು BE ಇನ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಕೂಡ ನೋಡಿದ್ದೀನಿ.
ಅಂದರೆ ಬಿ ಎಲ್ಲಿ ಅದೊಂದು ಬ್ರ್ಯಾಂಚು. ಬಿ ಇನ್ ಸಿ ಎಸ್ಸು, ಬಿ ಇನ್ ಇನ್ಫಾರ್ಮೇಷನ್ ಸೈನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಇವೆರಡೂ ಸೇಮ್ ಬ್ರ್ಯಾಂಚೇ. ಸೊ ನಾನು ಆಗಲೇ ಹೇಳ್ದಂಗೆ MDRS ರಿಕ್ರೂಟ್ಮೆಂಟಲ್ಲಿ ತುಂಬ ಜನ ಕ್ಯಾಂಡಿಡೇಟ್ಸು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ IS ಇನ್ಫಾರ್ಮೇಷನ್ ಸೈನ್ಸ್ದಿಂದ ಕೂಡ ಸೆಲೆಕ್ಟ್ ಆಗಿದ್ದವರಿದ್ದಾರೆ. ಸೊ ಯು ಪ್ಲೀಸ್ ವೆರಿಫೈ ಒನ್ಸ್ BIT ಆರ್ ಬಿ ಇನ್ IS ಬೋತ್ ಆರ್ ಸೇಮ್ ಆರ್ ಬೋತ್ ಆರ್ ಡಿಫ್ರೆಂಟ್. ಸೊ ಅದನ್ನು ನಾನು ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ಗೆ ಬಿಡ್ತೀನಿ ನಾನು. ಬಟ್ ಒನ್ ಥಿಂಗ್ ಈಸ್ ವೆರಿ ಕ್ಲಿಯರ್, ದಟ್ ಈಸ್ ಎಲಿಜಿಬಿಲಿಟಿ ವುಡ್ ಬಿ Bachelor of Engineering in CSE, those are also eligible. BIT eligible, BCA or BSc with CS all are eligible. Okay, so ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಸೊ ಆಲ್ರೆಡಿ ನಾನು 7 ಮಿನಿಟ್ಸ್ ಕ್ಲಾಸಸ್ ಅಂತ ಹೇಳಿ ಒಂದು ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಸಾಧ್ಯ ಆದಷ್ಟು ಎಲ್ಲರೂ ಜಾಯ್ನ್ ಆಗಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸು ಈ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ. ಕಮಿಂಗ್ ಡೇಸಲ್ಲಿ ಆ್ಯಪ್ ಬರುತ್ತೆ, ಕ್ಲಾಸ್ ಬರುತ್ತೆ, ಟೆಸ್ಟ್ ಸೀರೀಸ್ ಬರುತ್ತೆ. ಇದಕ್ಕೆ ಬೇಕಾಗಿರೋ ಎಲ್ಲ ಕೋಚಿಂಗ್ ಪ್ಲ್ಯಾನ್ ಆಲ್ರೆಡಿ ನಡೀತಾ ಇದೆ. ಸೊ ವಿ ವಿಲ್ ಆಲ್ಸೋ ಪ್ಲ್ಯಾನ್ ಮಚ್ ಮೋರ್ ಬೆಟರ್ ವೆನ್ ದ ಸಿಲೆಬಸ್ ಈಸ್ ಗೋಯಿಂಗ್ ಟು ಬಿ ಔಟ್. ಓಕೆ, ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. Start preparing from now. Bye.